ನಮಸ್ಕಾರ ಗೆಳೆಯರಿ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರು ನನ್ನ ಇನ್ಸ್ಟಾ ಅಕೌಂಟ್ ಅನ್ನು ಫಾಲೋ ಮಾಡಿಲ್ಲ ಅವರೆಲ್ಲ ಫಾಲೋ ಮಾಡಿ. ಕರ್ನಾಟಕದಲ್ಲಿ ಅತ್ಯಂತ ಸುಂದರವಾದ ಸುಸಜ್ಜಿತ ಭವ್ಯವಾದ ಜಾನುವಾರು ಮಾರ್ಕೆಟ್ ಅನ್ನು ನಿರ್ಮಾಣ ಮಾಡಿದ್ದು ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ರವರು. ಸಚಿವರು ವಿದೇಶಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿನ ಕ್ಯಾಟಲ್ ಮಾರ್ಕೆಟ್ ಅನ್ನು ನೋಡಿಕೊಂಡು ಬಂದು ಅದೇ ಮಾದರಿಯಲ್ಲಿ ದಾವಣಗೆರೆಯಲ್ಲಿ ನಿರ್ಮಾಣ ಮಾಡಿಸಿದರು. ಸಚಿವರಿಗೆ ಗೋವುಗಳ ಮೇಲಿರುವ ಪ್ರೀತಿಗೆ ಈ ಕ್ಯಾಟಲ್ ಮಾರ್ಕೆಟ್ ಸಾಕ್ಷಿ. ಈ ಒಂದು ಸುಸಜ್ಜಿತ ಕ್ಯಾಟಲ್ ಮಾರ್ಕೆಟ್ನಿಂದ ರೈತರು ವ್ಯಾಪಾರಸ್ಥರು ಬಹಳ ಅನುಕೂಲವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಮೂಲವಾಗಿ ಹೇಳ್ಬೇಕಂದ್ರೆ ನಮ್ಮ ಶಾಮನೂರ್ ಶ್ರೀಶಂಕರಪ್ಪನವರು ಮತ್ತು ನಮ್ಮ ಮಲ್ಲಣ್ಣನವರು ಮಾಡಿಕೊಟ್ಟಾರೆ. ಈಗ ಒಂದ್ ಸ್ವಲ್ಪ ಅದ್ಭುತವಾಗಿ ನಮ್ಮ ಮಲ್ಲಣ್ಣವರು ಯಾವ್ದೋ ಒಂದು ಹೊರದೇಶ ಪ್ರವಾಸಕ್ಕಂತ ಹೋಗಿ ಅಲ್ಲಿರುವಂತ ಸಿಸ್ಟಮ್ ನೋಡ್ಕೊಂಡು ಇಲ್ಲಿ ಬಂದು ನಮಗೆ ಮಾಡಿಕೊಟ್ಟಿದ್ದಾರೆ. ಇಡೀ ರಾಜ್ಯಾಂತರದಲ್ಲೇ ಈ ತರ ದನದ ಕೊಟ್ಟಿಗೆ ಇಲ್ಲೇ ಇಲ್ಲ. ಅಂತದ್ದು ಒಂದು ಚಳಿ ಗಾಳಿ ಮಳೆ ಬಿಸಿಲು ಅಂದ್ರೂ ನಮಗೆ ದನ ಸೇಫ್ಟಿ ಆಗಿದಾವೆ. ಇನ್ನೊಂದು 24 ಅವರ್ಸ್ ಬೆಳಕಿನ ವ್ಯಾಪಾರ, 24 ಅವರ್ಸ್ ಎನಿ ಟೈಮ್ ನೀವು ಅವಾಗಾರ ಬರ್ಲಿ ದನದ ಮಾರ್ಕೆಟ್ ಓಪನ್ ಆಗಿರುತ್ತೆ. 25ರಿಂದ 30 ಜನ ವ್ಯಾಪಾರಸ್ಥರು ಅದಾರೆ. ನಿಮಗೆ 24 ಅವರ್ಸ್ ನಿಮ್ಗೆ ಆಕಳ ಕೊಟ್ಟವನು ತಗೊಂಡವನು ಇಸ್ಕೊಂಡವನು ಎಲ್ಲ ಇಲ್ಲೇ ಇರ್ತಾರೆ. ಮೋಸ ಅಂತೂ ನಡೆಯಕ್ ಚಾನ್ಸ್ ಇಲ್ಲ ಅಣ್ಣ. ನಮ್ಮ ಹೆಚ್ಚು ಕಡಿಮೆ ಒಂದು 1000 ದನ ಮೇಲೆ ಕಟ್ಬೋದು. ಇಲ್ಲಿ ನೋಡ್ರಿ ಬಾಗಲಕೋಟೆ ಕಟ್ಗೆಂದು ಬರುತ್ತೆ, ಈ ಕಡೆ ಆಂಧ್ರ ಕಟ್ಗೆಂದು ಬರ್ತಾರೆ. ಸರ್ ಇದು ವಿಸ್ತೀರ್ಣ ಒಂದು 5 ಎಕರೆಯಲ್ಲಿ ಮಾಡಿದ್ದಾರೆ. ಎಲ್ಲ ಸುಸಜ್ಜಿತವಾಗಿ ಬೃಹತ್ತಾದ ಕಟ್ಟಡ. ಬಿಸಿಲು ಬೀಳಿದ್ರು ನಮಗೆ ತಾಪಮಾನ ಏನೋ ಇಲ್ಲಿನ ತಾಪಮಾನ ಎಲ್ಲ ಹೊರಗಡೆ ಹೋಗುತ್ತೆ. ಇದ್ರ ಒಳಗಡೆ ಇರ್ತಕ್ಕಂಥ ತಾಪಮಾನ ಸೀದಾ ಹೊರಗಿಂದ ಎಕ್ಸಿಟ್ ಫ್ಯಾನ್ಗಳು ಹಾಕಿದ್ದಾರೆ. ಆ ಎಕ್ಸಿಟ್ ಫ್ಯಾನ್ ಇಂದ ಹೋಗುತ್ತೆ ಹೊರಗಡೆ. ಕಿತ್ತೂರು ಬಿ ನಾಗರಾಜ್, ನಾವು ಇಲ್ಲೇ ಮೂಲತರು. ಇಲ್ಲಿ APMC ಸ್ಟಾರ್ಟ್ ಆಗತ್ತಿಲ್ಲ, ನಾವು ಇಲ್ಲದೀವಿ. ನಮ್ಮ ತಂದರ ಕಾಲದಿಂದ ಮಾಡ್ಕೊಂತ ಬಂದಿದ್ದು ಇದನ್ನ. ಇದು ಮೊದಲು ಹಳೆ ಶೆಡ್ ಇತ್ತು, ಇದು ಅಲ್ಲಿ ಸಾಕೋರ್ ಮಾಡಿದ್ರು. ಇದು ಎಸ್ ಮಲ್ಲಿಕಾರ್ಜುನ್ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಇವರೇ ಮಾಡಿದ್ರು, ಸಾಕೋರ ಮಾಡಿದ್ರು. ಇದು ಅದು ತೆಗ್ಗಿತ್ತಿದ್ದು ಅದನ್ನ ಫಾರಿನ್ ನೋಡ್ಕೊಂಬಂದು ಸಿಸ್ಟಮೆಟಿಕಲ್ಲಿ ಸಾಕೋರ್ ಇಲ್ಲಿ ಮಾಡಿದ್ರು. ಇಲ್ಲಿ ಇನ್ನು ಇದು ಮುಂದೆ ಯಾರು ಮಾಡೋಕ್ಕಾಗಲ್ಲ, ಮಾಡೋದಕ್ಕಾಗೋದಿಲ್ಲ. ಅದು ಆ ನಮ್ಗೆ ಮಾಡಿದ್ದಾರೆ. ಇದನ್ನ ಇಂಟರ್ನ್ಯಾಷನಲ್ ಇಡೀ ನಮ್ಮ ರಾಜ್ಯದಲ್ಲಿ ಅಲ್ಲ, ಇಡೀ ನಮ್ಮ ಯಾವ ರಾಜ್ಯದಲ್ಲಿ ಕೂಡ ಈ ತರ ಇಲ್ಲ. 12 ಅಡಿ ತೆಗ್ಗಿತ್ತಿದ್ದು, 12 ಅಡಿ ಹೈಟ್ನಾಗ ಮಾಡಿರೋದು ಸಾಕೋರ್. ಇದು ಫಾರಿನ್ ನೋಡ್ಕೊಂಬಂದು ಅದೇ ಸ್ಟೈಲ್ ಮೆಂಟಾಲಿಟಿಯಲ್ಲಿ ಕಟ್ಟಿರೋದು. ಇದನ್ನ ಅವಾಗಲೇ ಕಟ್ಟಿರೋದು. ಹೌದೌದು, ಪ್ರೀತಿ ವಿಶ್ವಾಸ ಭಾಳ. ಆಮೇಲೆ ಅವ್ರು ದೊಡ್ಡಪ್ಪರ ಅಂದ್ರೆ ಹಂಗಾದ್ರೆ ಇಲ್ಲಿ ಬರ್ತಿದ್ರು. ಅವಾಗ ದನಗಳು ನೋಡೋಕ್ಕೋಸ್ಕರ ಬರೋರು ಅವರು, ಬಸವರಾಜಪ್ಪ ಅವರು. ಈಗ ಅದನ್ನ ದೊಡ್ಡಪ್ಪನ ಮಗನ ಈಗ ಅವ್ರ ತಮ್ಮ ಮಕ್ಕಳು ಮಲ್ಲಣ್ಣರು ಮಾಡ್ತಿದ್ದಾರೆ. ನಾಗರಾಜ್. ನಿಮಗೆ ಇವತ್ತು ದಾವಣಗೆರೆಯಲ್ಲಿ ನಿರ್ಮಾಣ ಆಗಿ 6 ವರ್ಷ ಆಗಿರ್ತಕ್ಕಂಥ ಕ್ಯಾಟಲ್ ಮಾರ್ಕೆಟ್ನ ಈ ಒಂದು ಸ್ಥಳವನ್ನು ನಾನು ನಿಮಗೆ ತೋರಿಸಲು ಬಂದಿದ್ದೇನೆ. ಇಲ್ಲಿರ್ತಕ್ಕಂಥ ಜನಗಳ ಅಭಿಪ್ರಾಯಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಈ ಕೆಲಸವನ್ನು ಎಸ್ ಮಲ್ಲಿಕಾರ್ಜುನ್ ರವರು, ಅಲ್ಲಿ ಈಗಿರ್ತಕ್ಕಂಥ ಸಚಿವರು, ಫಸ್ಟ್ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಈ ಒಂದು ಕ್ಯಾಟಲ್ ಮಾರ್ಕೆಟನ್ನು ಫಾರಿನ್ಗೆ ಹೋಗಿ ಹೊರದೇಶದಲ್ಲಿ ನೋಡ್ಕೊಂಬಂದು ಇಲ್ಲಿ ವೇಸ್ಟ್ ಆದ ಜಾಗವನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ದೇಶದಲ್ಲಿ ನಂಬರ್ 1 ಅನ್ನುವ ರೀತಿಯಲ್ಲಿ ಈ ಒಂದು ಕ್ಯಾಟಲ್ ಮಾರ್ಕೆಟನ್ನು ನಿರ್ಮಾಣ ಮಾಡಿರ್ತಾರೆ. ಇದರಿಂದ ಹಲವು ವರ್ತಕರಿಗೆ, ಏನು ದನದ ವ್ಯಾಪಾರಿಗಳಿಗೆ ಮತ್ತು ಜಿಲ್ಲೆಯ ಜನತೆಗೆ, ಸುತ್ತಮುತ್ತಲಿನ ಇಲ್ಲಿಂದ 70-80 ಕಿಲೋಮೀಟರಿಂದ ಬರ್ತಕ್ಕಂಥ ರೈತರುಗಳಿಗೆ ಇದು ಭಾಳ ಅನುಕೂಲ ಆಗಿದೆ. ಇಲ್ಲಿ ಏನಪ್ಪ ಅಂದರೆ ಮಳೆ ಆಗಿರಲಿ ಚಳಿ ಆಗಿರಲಿ, ಮೊದಲು ದನಗಳು ಹೊರಗಡೆ ನಿಲ್ಲಿಸಿ ವ್ಯಾಪಾರ ಮಾಡ್ತಿದ್ರು. ಆದರೆ ಎಸ್ ಮಲ್ಲಿಕಾರ್ಜುನ್ ಅವರು ಕ್ಯಾಟಲ್ ಮಾರ್ಕೆಟ್ ಮಾಡಿದಾದ್ಮೇಲೆ, ಇಲ್ಲಿರ್ತಕ್ಕಂಥ ಸುಸಜ್ಜಿತವಾಗಿ ನಿರ್ಮಾಣ ಆಗಿದ್ಮೇಲೆ ದನಕರುಗಳಿಗೆ ಕಟ್ಟೋದಕ್ಕೆ ಗೋಂದಲೆಗಳು ಹಾಗೂ ಹಕ್ಕೆಗಳನ್ನು ನೀಟಾಗಿ ಕಾಂಕ್ರೀಟೀಕರಣ ಮಾಡಿ ಮತ್ತೆ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ ಮೇಲೆ ಈ ದನಕರುಗಳು ನಿಲ್ಸಕ್ಕೆ ಮತ್ತೆ ವ್ಯವಸ್ಥಿತವಾದ ಕ್ಲೀನ್ ಮಾಡಲಿಕ್ಕೆ ಅವರ ಕಟ್ಟಿದಂಥ ದನಗಳನ್ನು ಕಟ್ಟಿದಂಥ ಮಾಲೀಕನಿಗೆ ಬಹಳ ಅನುಕೂಲ ಆಗಿದೆ ಅಂತ ಹೇಳಿ ಅವರ ಬಾಯಿಂದನೇ ನಾವು ಕೇಳಿದ್ವಿ. ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಮನಸ್ಸು ಇಚ್ಛೆ ಇರಬೇಕಂತ ಅವರ ಮಾತಲ್ಲಿ ನಾನು ಕೇಳ್ಕೊಂಡಿದ್ದೀನಿ. ಈ ಒಂದು ಬಹಳ ವಿಶೇಷವಾದ ಒಂದು ಕೆಲಸ ಮಾಡೋದ್ರಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ನಿಪುಣರು ಅಂತಂತ ಹೇಳಲಿಕ್ಕೆ ನಾನು ಈ ಮಾರ್ಕೆಟನ್ನು ನಿಮಗೆ ತೋರಿಸಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.